ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಆಗಿ ಫಾಸ್ಟ್ ಆಗಿ ನಮ್ಮ ಒಂದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವ ಒಂದು ರೆಮಿಡಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ರೆಮಿಡಿ ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾರ್ಯಾರಿಗೆ ತುಂಬ ಬೇಗದಲ್ಲಿ ಒಂದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತಾರೆ, ಏನಾದರೂ ಒಂದು ಫಂಕ್ಷನ್ ಇರುತ್ತೆ, ಏನಾದರೂ ಫೆಸ್ಟಿವಲ್ ಇರುತ್ತೆ, ಹಬ್ಬ ಹರಿದಿನ ಏನಾದರೂ ಒಂದು ಅರ್ಜೆಂಟಾಗಿ ಎಲ್ಲಿಗೆ ಒಂದು ಹೋಗಬೇಕಾಗಿರುತ್ತೆ, ಅಂಥ ಸಮಯದಲ್ಲಿ ಎಲ್ಲರಿಗೂ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ. ಆದರೆ ಈ ದಪ್ಪ ಇರೋರಿಗೆ, ಹೊಟ್ಟೆ ಭಾಗದಲ್ಲಿ ಬೊಜ್ಜು ಅನ್ನೋದು ಹೆಚ್ಚಿನದಾಗಿ ಇರೋರಿಗೆ ಸ್ವಲ್ಪ ಕಷ್ಟಕರವಾಗಿರುವಂಥದ್ದು, ಅವರಿಗೆ ಒಂದು ಸ್ಲಿಮ್ ಆಗಬೇಕು, ಫಿಟ್ ಆಗಬೇಕು ಅಂತ ಅನಿಸ್ತಿರುತ್ತೆ. ಅಂಥವರು ಈ ಒಂದು ಡ್ರಿಂಕನ್ನು ನೀವು ತೆಗೆದುಕೊಳ್ಬೋದು. ಕೇವಲ 7 ದಿನ ಸಾಕು. ಅಂದರೆ ಒಂದು ವಾರದಲ್ಲಿ ನೀವು ಬರೋಬ್ಬರಿ ಏನಿಲ್ಲ ಅಂದರೂ 3-4 kg ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಹೊಟ್ಟೆ ಭಾಗದ ಬೊಜ್ಜನ್ನು, ಸೊಂಟದ ಸುತ್ತ, ಹೊಟ್ಟೆಯ ಸುತ್ತ ಒಂದು ಸ್ಲಿಮ್ ಆ್ಯಂಡ್ ಫಿಟ್ ಆಗಿರಿಸ್ಕೊಳ್ಬೋದು. ಅದರ ಜೊತೆ ನಮ್ಮ ಸ್ಕಿನ್ ಗ್ಲೋಯಿಂಗಿಗೂ ಕೂಡ ಇದು ಹೆಲ್ಪ್ ಆಗುವಂತಹ ಒಂದು ರೆಮಿಡಿ. ಈ ಒಂದು ರೆಮಿಡಿಯನ್ನು ನಾನು ಸ್ಟ್ರಾಂಗೆಸ್ಟ್, ಹೆಲ್ದಿಯೆಸ್ಟ್, ಸೇಫೆಸ್ಟ್ ಆಗಿರುವಂತಹ ಒಂದು ರೆಮಿಡಿ ಅಥವಾ ಒಂದು ಡ್ರಿಂಕ್ ಅಂತ ಹೇಳ್ತೀನಿ. ಸ್ನೇಹಿತರೆ, ವೆಯ್ಟ್ ಲಾಸ್ ಮಾಡೋರಿಗೆ ಜೀರಾ ವಾಟರ್ ಅಥವಾ ಜೀರಿಗೆ ನೀರು ಅನ್ನೋದು ಗೊತ್ತಿರುತ್ತೆ. ಇದನ್ನು ನಾವು ನಮ್ಮ ತೂಕದ ಇಳಿಕೆಗೆ ಬಳಸುವಂಥದ್ದು, ತುಂಬಾ ಎಫೆಕ್ಟಿವ್ ಆಗಿರುವಂಥದ್ದು. ಆದರೆ ಇವತ್ತು ನಾನು ಈ ಒಂದು ಜೀರಿಗೆ ನೀರಿನಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಬೆರೆಸಿ ಇದನ್ನು ನಾನು ದಿನನಿತ್ಯ ಕುಡಿಯೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ನಾವು ಈ ರೀತಿಯಾಗಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಿ ಈ ಜೀರಿಗೆ ನೀರಿನಲ್ಲಿ ಬೆರೆಸಿಕೊಂಡು ದಿನನಿತ್ಯ ರಾತ್ರಿ ಮಲಗಿಕೊಳ್ಳುವ ಸಮಯದಲ್ಲಿ ಇದನ್ನು ಕುಡಿತಾ ಬರೋದ್ರಿಂದ ಇದು ಕೇವಲ 7 ದಿನದಲ್ಲಿ ನಮ್ಮ ಒಂದು ದೇಹದಲ್ಲಿ ಒಂದು ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡುತ್ತೆ. ಅದು ವೆಯ್ಟ್ ಲಾಸಿಗೆ, ಹಾಗೆ ನಮ್ಮ ಸ್ಕಿನ್ನನ್ನು, ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳೋದಕ್ಕೆ. ಅದರ ಜೊತೆಯಲ್ಲಿ ಇವಾಗಿನ ಕಾಲದಲ್ಲಿ ಎದುರಿಸ್ತಾ ಇರುವಂತಹ ಡಯಾಬಿಟಿಸ್ ಇರ್ಬೋದು, ನಮ್ಮ ರಕ್ತದಲ್ಲಿ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ, ಹಾಗೆ ಹಾರ್ಟ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು, ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಹಾಗೆ ಇನ್ನು ಕೆಲವೊಂದು ಸಮಸ್ಯೆಗಳಾದಂತಹ ಥೈರಾಯ್ಡ್ ಆಗಿರ್ಬೋದು, PCOD, PCOS, ಈ ಸ್ತ್ರೀಯರಲ್ಲಿ, ಮಹಿಳೆಯರಲ್ಲಿ ಎದುರಾಗುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಏನು ಹೇಳಿ ಕರಿತೀವಿ, ಆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ಕೂಡ ಬ್ಯಾಲೆನ್ಸ್ಗೆ ತರುವ ಮುಖಾಂತರ ಆ ಒಂದು ಸಮಸ್ಯೆಯಿಂದ ದೂರ ಬರೋದಕ್ಕೂ ಕೂಡ ಈ ಒಂದು ಡ್ರಿಂಕ್ ಹೆಲ್ಪ್ ಆಗುವಂಥದ್ದು. ಹಾಗೆ ನಮ್ಮ ಕೂದಲಿನ ಆರೋಗ್ಯವನ್ನು ಕೂಡ ಚೆನ್ನಾಗಿರಿಸ್ಕೊಳ್ಬೋದು. ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಹೆಲ್ದಿ ಆಗಿರುವಂತಹ ಡ್ರಿಂಕ್. ಇದನ್ನು ನಾವು ನೀವು ಕೇವಲ 7 ದಿನ ಟ್ರೈ ಮಾಡಿ ನೋಡಿ. ಒಂದು ದಿನನೂ ಬಿಡದೆ 7 ದಿನಗಳ ಕಾಲ ಒಂದೊಂದು ಗ್ಲಾಸ್ ಈ ಡ್ರಿಂಕನ್ನು ಕುಡಿತಾ ಬಂದು ನೋಡಿ, ಎಷ್ಟು ಒಂದು ಒಳ್ಳೆ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಮಾತ್ರೆ ಮೆಡಿಸಿನ್ಗಳು ತೆಗೆದುಕೊಂಡ್ರೂ ಕೂಡ ಇಷ್ಟು ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ, ಅಷ್ಟು ಒಂದು ಹೆಲ್ದಿ ಆಗಿರೋದಿಲ್ಲ ಅಂತಲೇ ಹೇಳ್ಬೋದು. ಮಾತ್ರೆ ಮೆಡಿಸಿನ್ಗಳು ನಮಗೆ ಸಡನ್ ಎಫೆಕ್ಟನ್ನು ಕೊಡುತ್ತೆ, ಆದರೆ ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಇರುತ್ತೆ. ಆದರೆ ಈ ಹೋಮ್ ರೆಮಿಡೀಸ್ಗಳು ಅನ್ನೋದು ನಮಗೆ ಹೆಲ್ದಿಯಾದ ರೀತಿಯಲ್ಲಿ ನಮಗೆ ಒಂದು ರಿಸಲ್ಟನ್ನು ಕೊಡುತ್ತೆ. ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವ ಹಾಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಹಾಗಾಗಿ ಇವತ್ತು ನಾನು ತಿಳಿಸ್ತಿರುವಂತಹ ಈ ಒಂದು ಹೋಮ್ ರೆಮಿಡಿ ಅನ್ನೋದು ನಿಮಗೆ ತುಂಬಾ ಒಂದು ಹೆಲ್ಪ್ ಆಗುವಂಥದ್ದು. ನಿಮ್ಮ ಒಂದು ವೆಯ್ಟ್ ಲಾಸಿಗೆ, ಅದು ತುಂಬ ಬೇಗದಲ್ಲಿ ವೆಯ್ಟ್ ಲಾಸ್ ಮಾಡಬೇಕು, ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಡ್ರಿಂಕನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ತಿಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಹಾಗಿದ್ರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಒಂದು ಹೆಲ್ದಿ ವೆಯ್ಟ್ ಲಾಸ್ ಡ್ರಿಂಕನ್ನು ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಬ್ಬರಿಗೆ ತಯಾರಿಸ್ಕೊಳ್ಳೋದಕ್ಕೆ, ಜಾಸ್ತಿ ಜನಕ್ಕೆ ಆದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ತೆಗೆದುಕೊಳ್ಬೋದು. ನೀರು ಹಾಕಿ ಚೆನ್ನಾಗಿ ಬಿಸಿಯಾಗಿ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಕುದಿಯುವ ಮುಂಚೆ ಯಾವುದೇ ರೀತಿ ಇಂಗ್ರೀಡಿಯೆಂಟನ್ನು ಸೇರಿಸಬಾರ್ದು. ಈಗ ನಾನಿಲ್ಲಿ ಸೇರಿಸ್ತಾ ಇರುವಂಥದ್ದು 1 ಚಮಚ ಜೀರಿಗೆ ಅಥವಾ ಕ್ಯೂಮಿನ್. ಇದನ್ನು ಹಾಕಿ ಒಂದು 2 ಸೆಕೆಂಡ್ ಚೆನ್ನಾಗಿ ಕುದಿಸ್ಬೇಕು. ಜೀರಿಗೆ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಜೀರಿಗೆಯನ್ನು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ಡೈಜೆಷನ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ, ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುತ್ತೆ, ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಅಜೀರ್ಣದ ಸಮಸ್ಯೆ, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಆಸಿಡಿಟಿ ಇಂಥ ಸಮಸ್ಯೆಗಳನ್ನು ರಿಲೀಫ್ ಮಾಡಿ ನಮ್ಮ ಹೊಟ್ಟೆಯನ್ನು ಹಗುರ ಮಾಡುತ್ತೆ. ಹಾಗೆ ನಮ್ಮ ಬಾಡಿಯನ್ನು ಆ್ಯಕ್ಟಿವ್ ಆಗಿರಿಸ್ಕೊಳ್ಳೋ ಮುಖಾಂತರ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕಿ ಕ್ಯಾಲೋರಿ ಬರ್ನಿಂಗಿಗೆ ಸಹಾಯ ಮಾಡುತ್ತೆ. ಹಾಗೆ ದಿನೇ ದಿನೇ ವೆಯ್ಟ್ ಲಾಸ್ ಆಗ್ತಾ ಬರೋದಕ್ಕೆ ಈ ಒಂದು ಜೀರಾ ವಾಟರ್, ಜೀರಿಗೆ ನೀರು ಅನ್ನೋದು ಸಹಾಯ ಆಗುವಂಥದ್ದು. ಇಲ್ಲಿ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸಿದ ನಂತರ
ಇದನ್ನ ಒಂದು ಗ್ಲಾಸಿಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನಾವು ಟೀ ಕಾಫಿ ಕುಡಿಯುವಾಗ ಎಷ್ಟು ಬಿಸಿಯಾಗಿರುತ್ತೆ ಅಷ್ಟು ಬಿಸಿಯಾಗಿರುವಾಗ ನೀವು ಇದನ್ನ ಶೋಧಿಸ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ನಾವು ಸೇರಿಸ್ತಾ ಇರುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್, ಈ ಒಂದು ಡ್ರಿಂಕ್ ಅನ್ನ ತಯಾರಿಸೋದಕ್ಕೆ ನಮಗೆ ಕೇವಲ ಎರಡು ಇಂಗ್ರೀಡಿಯೆಂಟ್ ಬೇಕಾಗಿರುವಂತದ್ದು. ಒಂದು ಜೀರಿಗೆ, ಇನ್ನೊಂದು ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ ಫ್ರೆಶ್ ಹೋಮ್ ಮೇಡ್ ಆಗಿರುವಂತಹ 1 ಸ್ಪೂನ್ ಗೀ ಅಥವಾ ತುಪ್ಪವನ್ನ ಈ ಒಂದು ಜೀರಿಗೆ ನೀರಿನಲ್ಲಿ ಹಾಕಿ ನೀವು ಚೆನ್ನಾಗಿ ಬೆರೆಸಿ, ಇದು ಒಂದು ಟೀ ಕಾಫಿ ನಾವು ಕುಡಿಯುವಾಗ ಎಷ್ಟು ಬಿಸಿ ಇರುತ್ತೆ ಅಷ್ಟು ಬಿಸಿಯಲ್ಲಿರುವಾಗ ರಾತ್ರಿ ಮಲ್ಕೊಳ್ಳೋ ಸಮಯದಲ್ಲಿ ಇದನ್ನು ನೀವು ಕುಡಿಯುವಂಥದ್ದು. ಹೀಗೆ ಜೀರಾ ವಾಟರ್ ಅಲ್ಲಿ ತುಪ್ಪವನ್ನು ನಾವು ಬೆರೆಸಿ ಇದನ್ನ ಕುಡಿಯೋದ್ರಿಂದ ಈ ಒಂದು ತುಪ್ಪ ಒಂದು ಹೆಲ್ದಿ ಫ್ಯಾಟಿ ಆಸಿಡ್ ಇರುವಂಥದ್ದು, ಹಾಗೆ ಬ್ಯೂಟರಿಕ್ ಆಸಿಡ್ ಇಂದ ಕೂಡಿರುವಂಥದ್ದು. ಇದನ್ನ ದಿನಕ್ಕೆ ಒಂದು ಮಿನಿಮಮ್ ಕ್ವಾಂಟಿಟಿ ಅಂದ್ರೆ 1-2 ಚಮಚದಷ್ಟು ಸೇವನೆ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್ ಅಂದ್ರೆ ನಮ್ಮ ಗಟ್ ಹೆಲ್ತ್ ಅನ್ನ ಚೆನ್ನಾಗಿರಿಸುತ್ತೆ. ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ. ಅದರ ಜೊತೆಯಲ್ಲಿ ನಮಗೆ ಒಂದು ಹೊಟ್ಟೆ ತುಂಬಿದ ಅನುಭವನ ಕೊಡೋ ಮುಖಾಂತರ ಫುಡ್ ಕ್ರೇವಿಂಗ್ಸ್ ಅನ್ನ ಅವಾಯ್ಡ್ ಮಾಡುತ್ತೆ. ದೀರ್ಘಕಾಲದವರೆಗೆ ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡುವಷ್ಟು ಕೆಪಾಸಿಟಿಯನ್ನ ಈ ಒಂದು ತುಪ್ಪ ಕೊಡುವಂಥದ್ದು. ಹಾಗೆ ನಮ್ಮ ಸ್ಕಿನ್ ಹೆಲ್ತ್ಗೂ ಕೂಡ ಈ ಒಂದು ಗೀ ಅನ್ನೋದು ತುಂಬಾನೇ ಹೆಲ್ಪ್ಫುಲ್ ಆಗಿರುವಂಥದ್ದು. ಹಾಗೆ ಇದು ನಮ್ಮ ದೇಹದಲ್ಲಿ ಕ್ಯಾಲೋರಿಯನ್ನ ದಿನೇ ದಿನೇ ಬರ್ನ್ ಮಾಡೋ ಮುಖಾಂತರ, ಕೊಬ್ಬಿನ ಕೋಶಗಳ ರಚನೆಯನ್ನ ತಡೆಯುವ ಮುಖಾಂತರ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುವಂಥದ್ದು. ಈ ಎರಡು ಇಂಗ್ರೀಡಿಯೆಂಟ್ ಇಂದ ತಯಾರಿಸಿರುವ ಈ ಒಂದು ಡ್ರಿಂಕ್ ಅನ್ನ ನೀವು ದಿನನಿತ್ಯ 7 ದಿನಗಳ ಕಾಲ ಸೇವನೆ ಮಾಡ್ತಾ ಬಂದ್ರೆ ಖಂಡಿತ ನೀವು ಯಾವುದೇ ಮಾತ್ರೆ ಮೆಡಿಸಿನ್ಗಳು ತೆಗೆದುಕೊಳ್ಳದೆ ಇದ್ರೂ ಕೂಡ ಆರಾಮಾಗಿ ಮನೆಯಲ್ಲಿದ್ದು ನಿಮ್ಮ ವೆಯ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ನೋಡಿದ್ರಲ್ವ ಸ್ನೇಹಿತರೆ, ಈ ಒಂದು ಮ್ಯಾಜಿಕಲ್ ಡ್ರಿಂಕ್ ಅನ್ನ ಹೇಗೆ ತಯಾರಿಸಿದೆ. ಇದು ನಮ್ಮ ದೇಹದಲ್ಲಿ ಅಷ್ಟು ವೇಗವಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, 7 ದಿನದಲ್ಲಿ 4 kg ವರೆಗೂ ವೆಯ್ಟ್ ಲಾಸ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತಾ? ನಿಜವಾಗ್ಲೂ ಸೇಫಾ ಇದು? ನಿಜವಾಗ್ಲೂ ನಾವು ಅಷ್ಟು kg ವೆಯ್ಟ್ ಅನ್ನ ಅಷ್ಟು ಬೇಗ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದಾ ಕೆಟ್ಟದಾ ಅನ್ನೋ ಎಲ್ಲ ಒಂದು ಕ್ವಶನ್ಸ್ ನಿಮಗೆ ಬಂದಿರುತ್ತೆ. ಖಂಡಿತವಾಗಿಯೂ ಮನೆಯಲ್ಲೇ ನಾವು ಸೇಫೆಸ್ಟ್ ಆಗಿ ತೆಗೆದುಕೊಳ್ಳುವಂತಹ ಯಾವುದೇ ಹೋಮ್ ರೆಮಿಡೀಸ್ಗಳಿಂದನೂ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ. ಹಾಗೆ ಇವು ಕೂಡ ಸೇಫ್ ಆಗಿರುವಂಥದ್ದು. ಇದರಿಂದ ನಮಗೆ ರಿಸಲ್ಟ್ ಅನ್ನೋದು ಕೂಡ ಅಷ್ಟೇ ಫಾಸ್ಟ್ ಆಗಿ ಸಿಗುತ್ತೆ. ಹೇಗೆ ಅಂತ ನೀವು ಕೇಳ್ಬೋದು. ನಾವು ಯಾವುದೇ ಒಂದು ಡ್ರಿಂಕ್ ಅನ್ನ, ಮನೆ ಮದ್ದುಗಳನ್ನ ಮನೆಯಲ್ಲೇ ತಯಾರಿಸಿಕೊಂಡು ತೆಗೆದುಕೊಳ್ಳುವಂಥದ್ದು ಹೆಲ್ದಿ ಅಂಡ್ ಸೇಫ್ ಆಗಿರುತ್ತೆ, ಅದು ಗೊತ್ತಿರುವಂತ ವಿಷಯ. ಇದು ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು, ಸರಿಯಾಗಿ ರಿಸಲ್ಟ್ ಸಿಗಬೇಕು, ನಾವು ಅನ್ಕೊಂಡ ಹಾಗೆ ಫಾಸ್ಟ್ ಆಗಿ ರಿಸಲ್ಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಇದ್ರೆ ನಮ್ಮ ದೇಹ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿರ್ಬೇಕು. ಅವಾಗ್ಲೇ ನಾವು ಅನ್ಕೊಂಡಿರುವಂಥದ್ದು ನಮ್ಮ ದೇಹದಲ್ಲಿ ನಾವು ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸ್ಕೊಳ್ಬೇಕಾಗಿರುವಂಥದ್ದು ನಡೆಯೋದಕ್ಕೆ ಸಾಧ್ಯ. ಹೇಗೆ ನಮ್ಮ ದೇಹ ಸಪೋರ್ಟಿವ್ ಆಗಿರ್ಬೇಕು ಅಂತ ಹೇಳಿದ್ರೆ ನಾವು ಒಂದು ಹೆಲ್ದಿ ಆದ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಕೊಂಡು ಹೋಗೋದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ. ಯಾವುದೇ ಮನೆ ಮದ್ದುಗಳನ್ನ ತೆಗೆದುಕೊಳ್ಳಿ, ಯಾವುದೇ ಒಂದು ಹೋಮ್ ಮೇಡ್ ಡ್ರಿಂಕ್ ಗಳನ್ನ ನಾವು ತೆಗೆದುಕೊಳ್ಳಿ, ಇದರಿಂದ ನಮ್ಗೆ ಎಫೆಕ್ಟಿವ್ ಆದ ರಿಸಲ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನಾವು ಒಂದು ಹೆಲ್ದಿ ಆದ ವೇಯಲ್ಲಿ ನಾವು ದಿನನಿತ್ಯದ ಒಂದು ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಬೇಕು. ಹೇಗೆ ಅಂತ ನೀವು ಕೇಳ್ಬೋದು. ನಾವು ದಿನನಿತ್ಯ ತಿನ್ನುವ ಆಹಾರ ಪದಾರ್ಥಗಳು, ನಾವು ನಮ್ಮ ದೇಹಕ್ಕೆ ಏನು ಆಹಾರವನ್ನ ಕೊಡ್ತೀವಿ ಅದರ ಮೇಲೆ ಗಮನವನ್ನ ಕೊಡ್ಬೇಕಾಗತ್ತೆ. ಒಂದು ಹೆಲ್ದಿ ಆದ ನ್ಯೂಟ್ರಿಷಿಯಸ್ ಆದ ಬ್ಯಾಲೆನ್ಸ್ಡ್ ಮೀಲ್ ಅನ್ನ ತೆಗೆದುಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಇದರಿಂದ ನಮ್ಮ ದೇಹಕ್ಕೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗ್ಬೇಕು. ಕೇವಲ ಹೊಟ್ಟೆ ಹಸಿವಿಗೆ ತಿನ್ನೋದಲ್ಲ, ಅದರಲ್ಲಿ ಎಲ್ಲ ರೀತಿಯ ನ್ಯೂಟ್ರಿಷನ್ ಅನ್ನೋದು ನಮ್ಮ ದೇಹಕ್ಕೆ ಹೋಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು ನಾವು ತೆಗೆದುಕೊಳ್ಬೇಕಾಗತ್ತೆ. ಆದಷ್ಟು ಮನೆಯಲ್ಲೇ ತಯಾರಿಸಿರುವಂತಹ ಹೈಜಿನಿಕ್ ಆಗಿರೋ ಫುಡ್ ಅನ್ನ ತಿನ್ಬೇಕು. ಹೊರಗಡೆಯಿಂದ ಆಯಿಲಿ ಫುಡ್, ಜಂಕ್ಸ್, ಸ್ವೀಟ್ಸ್ ಇವುಗಳನ್ನ ಅವಾಯ್ಡ್ ಮಾಡಬೇಕು. ಪ್ಯಾಕ್ಡ್, ಪ್ರೊಸೆಸ್ಡ್ ಈ ಎಲ್ಲ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ರೆ. ಹಾಗೆ ಅದರ ಜೊತೆಯಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನ ಕುಡಿಯೋದ್ರ ಕಡೆ ಗಮನ ಕೊಡಬೇಕು. ಬಾಡಿ, ನಮ್ಮ ದೇಹ ಎಷ್ಟು ಹೈಡ್ರೇಟ್ ಆಗಿರುತ್ತೆ ಅಷ್ಟು ಒಳ್ಳೆಯದು. ನಾವು ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕೆಟ್ಟ ವಿಷಕಾರಿ ಪದಾರ್ಥಗಳು ಹೊರಗಡೆ ಹೋಗೋ ಮುಖಾಂತರ ನಮ್ಮ ಗಟ್ ಹೆಲ್ತ್, ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಅದರ ಜೊತೆ ನಮ್ಮ ಬಾಡಿಯನ್ನ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು. ಆದಷ್ಟು ನಾವು ದಿನನಿತ್ಯ ನಮಗೋಸ್ಕರ ಒಂದು 30-40 ನಿಮಿಷಗಳ ಕಾಲವನ್ನ ಫ್ರೀಯಾಗಿ ಮಾಡಿಕೊಂಡು ಲೈಟ್ ವಾಕಿಂಗ್ ಮಾಡೋದಾಗಿರ್ಬೋದು, ಲೈಟ್ ಎಕ್ಸಸೈಸ್ಗಳನ್ನ ಮಾಡೋದಾಗಿರ್ಬೋದು, ಮನೆಯಲ್ಲೇ ಮಾಡಿಕೊಂಡು ನಮ್ಮ ಬಾಡಿಯನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಇದರಿಂದ ನಮ್ಮ ದೇಹಕ್ಕೆ, ನಮ್ಮ ನರನಾಡಿಗಳಿಗೆ, ಮೂಳೆಗಳಿಗೆ ಒಂದು ಸ್ಟ್ರೆಂತ್ ಅನ್ನೋದು ಸಿಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಸ್ಟ್ರೆಸ್ ಅನ್ನೋದು, ಮನುಷ್ಯನಿಗೆ ಹೆಚ್ಚು ಸ್ಟ್ರೆಸ್ ಆದಷ್ಟು ವೆಯ್ಟ್ ಅನ್ನೋದು ಗೇನ್ ಆಗ್ತಾ ಹೋಗುತ್ತೆ, ಇನ್ನು ಕೆಲವರಲ್ಲಿ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸ್ಟ್ರೆಸ್ ಫ್ರೀ ಆಗಿರಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಮನುಷ್ಯನಿಗೆ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಆ ಸ್ಟ್ರೆಸ್ ಅನ್ನ ಕಂಟ್ರೋಲ್ ಮಾಡುವಷ್ಟು ಶಕ್ತಿಯನ್ನ ನಾವು ತಂದ್ಕೊಳ್ಬೇಕು. ಅದಕ್ಕೋಸ್ಕರ ಯೋಗಾಭ್ಯಾಸ, ಧ್ಯಾನ ಇವುಗಳನ್ನ ಮಾಡ್ಕೊಳ್ಳೋ ಮುಖಾಂತರ
ಒಂದು ಸ್ಟ್ರೆಸ್ ಫ್ರೀ ಆಗಿದ್ದರೆ, ಆ ಒಂದು ಮೈಂಡ್ ಸೆಟ್ಟಲ್ಲಿದ್ದರೆ ಖಂಡಿತ ನಮಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆಯಿಂದ ಚೇತರಿಸ್ಕೊಳ್ಳೋದು ಕಷ್ಟಕರ ಆಗಲ್ಲ. ಹಾಗೆ ಈ ಒಂದು ಡ್ರಿಂಕ್ ಅನ್ನೋದು ಈ ಎಲ್ಲ ಹೆಲ್ತಿ ಲೈಫ್ ಸ್ಟೈಲ್ಗಳ ಜೊತೆಯಲ್ಲಿ ನೀವು 1 ವಾರಗಳ ಕಾಲ 7 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ರಾತ್ರಿ ಮಲಗುವ ಸಮಯದಲ್ಲಿ ಒಂದೊಂದು ಗ್ಲಾಸ್ ಮಾಡ್ಕೊಂಡು ಕುಡಿದು ನೋಡಿ, ನೀವೇ ನಂಬೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟೊಂದು ಎಫೆಕ್ಟಿವ್ ಆದ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ. ಅಷ್ಟು ಬೇಗ ನೀವು ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ತೀರಾ ಅನ್ನೋದಕ್ಕೆ ನಾನು ಗ್ಯಾರಂಟಿ. ಹಾಗಿದ್ರೆ ಇವತ್ತಿನ ದಿನ ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ಹೀಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.